ನಾನು ನಿಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ಸ್ವತ್ತು ಡಿಜಿಟಲ್ ಖಾತಾ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಕರ್ನಾಟಕ ರಾಜ್ಯಪತ್ರ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಈಗ ಜಾರಿ ಮಾಡಿದ್ದಾರೆ. ಸೊ ಕರ್ನಾಟಕ ರಾಜ್ಯಪತ್ರ ವೆಬ್ಸೈಟ್ ಮುಖಾಂತರ ನೀವು ಹೋಗ್ಬಿಟ್ಟು ಇದು PDF ನಲ್ಲಿ ಇದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಈ PDF ನಲ್ಲಿ ಅಥವಾ ಈ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಥವಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ನಾನು ಈ ವಿಡಿಯೋನಲ್ಲಿ ಯಾವ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದ್ರೆ ವಿಲೇಜ್ ಏರಿಯಾ ಅಥವಾ ರೂರಲ್ ಏರಿಯಾ ಅಥವಾ ಹಳ್ಳಿನಲ್ಲಿ ನಿಮ್ದು ಪ್ಲಾಟ್ ಬರ್ತಾ ಇದೆ ಅಥವಾ ನಿಮ್ದು ಮನೆ ಇದೆ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಿಮ್ದು ಆಸ್ತಿ ಬರ್ತಾ ಇದೆ, ನೀವು ಇನ್ನೂ ಕೂಡ ಡಿಜಿಟಲ್ ಖಾತಾ ಈ ಸ್ವತ್ತು ನಿಮ್ಮ ಆಸ್ತಿಗೆ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಈಗ ಮಾಡ್ಕೋಬಹುದು, ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಸ್ವತ್ತು ಅಥವಾ ಡಿಜಿಟಲ್ ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ 11A ಖಾತಾ ಅಂತ ಇರುತ್ತೆ ಅಥವಾ ಇನ್ನೊಂದು 11B ಖಾತಾ ಅಂತ ಇರುತ್ತೆ. ಓಕೆ, ಸೊ ಈಗ ನಿಮ್ಗೆ ಒಂದು ಪ್ರಶ್ನೆ ಇರಬಹುದು, ನಿಮ್ಮ ಆಸ್ತಿಗೆ 11A ಖಾತಾ ಬರುತ್ತೆ ಅಥವಾ 11B ಖಾತಾ ಬರುತ್ತೆ. ಸೊ ನಾನು ಈ ವಿಡಿಯೋನಲ್ಲಿ ನಿಮಗೆ 11A ಖಾತಾ ಯಾವ ಆಸ್ತಿಗಳಿಗೆ ಬರುತ್ತೆ ಅಥವಾ 11A ಖಾತಾ ಬೇಕು ಅಂತಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕಾಗುತ್ತೆ, ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.